ನಮ್ಮ ವಿದ್ಯಾರ್ಥಿಗಳನ್ನು ನೋಡಿದಾಗ ನಿಜವಾಗ್ಲೂ ಕೂಡ ಬಹಳ ಸಂತೋಷ ಆಗುತ್ತೆ. ಪುಟಾಣಿಗಳು, ಚಿಕ್ಕ ಮಕ್ಕಳು, LKG ಬಂದಂತ ವಿದ್ಯಾರ್ಥಿಗಳು ಇವತ್ತು ಬೆಳೆದು ದೊಡ್ಡವರಾಗಿ, ಒಬ್ಬ ಹುಡುಗ ಬಂದ, ನನ್ನ ಹತ್ರ ಒಂದು 3 ಜನ ಬಂದರು. ಅವ್ರಿಗೆ ನಾನು ಮೆಡಲ್ ಹಾಕ್ಬೇಕಾದ್ರೆ ಅದು ಬಗ್ಗಪ್ಪ ಅಂತ ಹೇಳಿದೆ. ನನಗಿಂತ 2 ಅಡಿ ಎತ್ತರ ಇದ್ದಾರೆ ಅವರು, ಅಷ್ಟು ಅದ್ಭುತವಾಗಿ ಬೆಳೆದಿದ್ದಾರೆ ಚಿಕ್ಕ ಮಕ್ಕಳು. ಇದನ್ನೆಲ್ಲ ನೋಡಿದಾಗ ಬೆಳವಣಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ 2 ಬೆಳವಣಿಗೆ ಇರುತ್ತೆ. ತುಂಬಾ ಸಂತೋಷ. ನಮ್ಮ ಕಣ್ಣು ಮುಂದೆ ಬಂದಂತಹ ಮಕ್ಕಳು ಇವತ್ತು ಅದ್ಭುತವಾಗಿ ಬೆಳೆಸಿದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಸಂತೋಷ, ಇದಕ್ಕಿಂತ ಸೌಭಾಗ್ಯ, ಇದಕ್ಕಿಂತ ಮನಸ್ಸಿಗೆ ನೆಮ್ಮದಿ ಯಾವುದೂ ಇಲ್ಲ. ದಾನಗಳಲ್ಲಿ ಅತಿ ಶ್ರೇಷ್ಠವಾದಂತಹ ದಾನ 2 ಹೇಳ್ತಾರೆ, ಒಂದು ಅನ್ನದಾನ, ಮತ್ತೊಂದು ವಿದ್ಯಾದಾನ ಅಂತ ಹೇಳಿ. ಹಾಗಾಗಿ ನಾವು ಆಗಾಗ ಸಣ್ಣ ಪ್ರಮಾಣದಲ್ಲಿ ಅಳಿಲು ಸೇವೆ ರೀತಿಯಲ್ಲಿ ಅನ್ನದಾನ, ಅದರ ಜೊತೆಯಲ್ಲಿ ಬೃಹದಾಕಾರವಾಗಿ ವಿದ್ಯಾದಾನವನ್ನ ಮಾಡುವಂತಹ ಒಂದು ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ನಮಗೆ ನಿಜವಾಗಲೂ ಹೃದಯಪೂರ್ವಕವಾದಂತಹ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ಕೂಡ ನಮಗೆ ಸಿಕ್ಕಿದೆ. ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಕೇಂದ್ರೀಯ ಪಠ್ಯಕ್ರಮವನ್ನು ತರುವುದರ ಮುಖಾಂತರ ಎಲ್ಲ ಜ್ಞಾನದ ದಾಹವನ್ನ ನೀಗಿಸ್ತಕ್ಕಂಥ ಒಂದು ಉತ್ತಮವಾದಂತಹ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು ನನಗೆ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿಯನ್ನು ಕೊಟ್ಟಿದೆ. ನಾನು SSLC ಪಾಸ್ ಆದ ನಂತರ ಸಿದ್ಧಗಂಗಾ ಮಠದಲ್ಲಿ ವಿದ್ಯಾರ್ಥಿಯಾಗಿದ್ದೆ. ಆ ಸಿದ್ಧಗಂಗಾ ಸ್ವಾಮಿಗಳ, ಶಿವಕುಮಾರ ಸ್ವಾಮಿಗಳ ಆಶೀರ್ವಾದ, ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಆಶೀರ್ವಾದ ಕೂಡ ಲಭಿಸಿದೆ. ಯಾಕಂತಂದ್ರೆ ಅವರು ಕೂಡ ತ್ರಿವಿಧ ದಾಸೋಹದಲ್ಲಿ ತೊಡಗಿರ್ತಕ್ಕಂಥವ್ರು. ಹಾಗಾಗಿ ನಮಗೆ ಅವರ ಆಶೀರ್ವಾದದಿಂದ, ನಮ್ಮ ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಒಂದು ಪುಣ್ಯದ ಕೆಲಸದಿಂದ ಮತ್ತು ನಾನು ಹುಟ್ಟಿ ಬೆಳೆದಂತ ಗೋಡಿಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಹಲವಾರು ಹಿರಿಯರ ಆಶೀರ್ವಾದ ಮತ್ತೆ ಶಾಲೆಯನ್ನು ತರದಂತ ಸಂದರ್ಭದಲ್ಲಿ ನಿಮ್ಮಂತ ತಂದೆ ತಾಯಿಗಳು ಮತ್ತು ಪೋಷಕರಿಂದ ಸಿಕ್ಕಿರ್ತಕ್ಕಂಥ ಒಂದು ಅಭೂತಪೂರ್ವವಾದಂತಹ ಸಹಕಾರ ನನಗೆ ಈ ವಿದ್ಯಾಸಂಸ್ಥೆಯನ್ನ CBSE ಮಟ್ಟಕ್ಕೆ ತೆರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತಂದ್ರೆ ಈ ಸಂದರ್ಭದಲ್ಲಿ ಹೇಳ್ತಾ, ಇದುವರೆಗೂ ಎಷ್ಟು ಜನ ಪೋಷಕವರ್ಗದವರು, ತಂದೆ ತಾಯಿಗಳು ಬಂದು ಹಾಗೂ ಹೋಗಿದ್ದಾರೋ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇವತ್ತು ಬೀಳ್ಕೊಡುಗೆ ಸಮಾರಂಭ. ಒಬ್ಬೊಬ್ಬರು ವಿದ್ಯಾರ್ಥಿಗಳು 10-12 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಕಲಿತು, ನಲಿದು, ಹಾಡಿ, ಆಡಿ, ಕುಣಿದು, ಕುಪ್ಪಳಿಸಿರ್ತಕ್ಕಂಥ ಎಲ್ಲ ಸವಿ ನೆನಪುಗಳನ್ನ, ಸಾವಿರ ನೂರಾರು ಸವಿ ನೆನಪುಗಳನ್ನ ನಿಮ್ಮೆಲ್ಲರ ಮುಂದೆ ಹೇಳಿಕೊಳ್ತಾ ತುಂಬಾ ಭಾವುಕರಾದರು. ಅವರಿಗೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದಂತಹ ನನ್ನ ಹಾರೈಕೆ ಮತ್ತು ಆಶೀರ್ವಾದಗಳನ್ನು ಸಮರ್ಪಿಸುತ್ತೇನೆ. ಬಂದಿರತಕ್ಕಂಥ ಎಲ್ಲ ಪೋಷಕ ತಂದೆ ತಾಯಿಗಳಿಗೆ 10ನೇ ತರಗತಿ ಬೀಳ್ಕೊಡುಗೆಯ ಈ ಶುಭ ಸಂದರ್ಭದಲ್ಲಿ ನೀವೆಲ್ಲರಿಗೂ ಶುಭ ಕಾಮನೆಗಳನ್ನು ಸಮರ್ಪಣೆ ಮಾಡ್ತೇನೆ. 10ನೇ ತರಗತಿ ಈಗ ಇವರ ಜೀವನದಲ್ಲಿ ಒಂದು ಮೊದಲನೆಯ ಒಂದು ಘಟ್ಟ. ಈ 10ನೇ ತರಗತಿನಲ್ಲಿ ಯಾವ ರೀತಿಯ ಅಂಕಗಳನ್ನ ಗಳಿಸ್ತಾರೆ ಅನ್ನೋದ್ರ ಮೇಲೆ ಮುಂದೆ ಯಾವ ರೀತಿಯ ನಾವು ವ್ಯಾಸಂಗವನ್ನು ನಾವು ಆಯ್ಕೆ ಮಾಡಬಹುದು ಈ ಸಂದರ್ಭದಲ್ಲಿ ಅವರು ನಿರ್ಧಾರ ಮಾಡಬೇಕಾಗುತ್ತೆ. ವಿದ್ಯೆ ಕಲಿತು ಸಾಕಷ್ಟು ಅಂಕಗಳನ್ನು ಗಳಿಸುವ ಮುಖಾಂತರ ಜೊತೆಗೆ ಹೋಗಿ ದೊಡ್ಡ ಸಂಬಳವನ್ನು ತಗೊಂಡು ಅತ್ಯದ್ಭುತವಾದಂತಹ ಜೀವನವನ್ನ ನಡೆಸೋದಷ್ಟೇ ಮನುಷ್ಯನ ಸಾರ್ಥಕವಾದ ಜೀವನ ಅಲ್ಲ. ಅದರ ಜೊತೆಯಲ್ಲಿ ಮಾನವೀಯ ಮೌಲ್ಯಗಳನ್ನ ರೂಢಿಸ್ಕೋಬೇಕು. ಈಗಲೂ 10ನೇ ತರಗತಿಗೆ ಇದೇನು ಮುಂದಿನ ತಿಂಗಳು ಪರೀಕ್ಷೆ ಬಂದಿದೆ, ಸ್ವಲ್ಪ ಹೋಗ್ಲೇಬೇಕು. ಮುಂದಿನ ಭವಿಷ್ಯ ಉಜ್ವಲ ಆಗತ್ತೆ. ನೀವೆಲ್ಲರೂ ಕೂಡ ಯಾವ ಯಾವ ಕನಸುಗಳನ್ನ ಕಟ್ಕೊಂಡಿದ್ರೆ ಆ ಕನಸುಗಳೆಲ್ಲ ನನಸಾಗತ್ತೆ. ಮನಸ್ಸಿದ್ದಲ್ಲಿ ಮಾರ್ಗ. ಇಲ್ಲಪ್ಪ ನವೋದಿನ ಅಂತ ಭಯ ಬೀಳಂತ ಅವಶ್ಯಕತೆ ಇಲ್ಲ. 10 ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಅಲ್ಲ, 4 ದಿನ ಸಿಕ್ಕಂತ ದಿನಗಳನ್ನಷ್ಟೇ ನೀವು ಸವಿ ನೆನಪುಗಳಾಗಿ ಮಾಡ್ಕೋಬೇಕಂತ ಹೇಳಿದ್ರೆ ಕಷ್ಟ ಪಡಬೇಕು. ಸಾಧಕನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಿಮಗೆ ಬಂಗಾರದ ಮನುಷ್ಯ ಸಿನಿಮಾ ಗೊತ್ತಿದೆಯಲ್ಲ, ಆ ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಒಂದು ಹಾಡು ಬರುತ್ತೆ. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗೊಂದಿದ್ದರೆ ಶಿಲ್ಪಿ. ಹೌದಲ್ವಾ? ಆ ಶಿಲ್ಪಿ ಕಲ್ಲನ್ನು ನಾನು ಯಾವ ರೀತಿಯಲ್ಲಿ ಹೆಂಗಪ್ಪ ಕಗ್ಗಲ್ಲಾಗಿದೆ, ತುಂಬಾ ಅವನು ಉತ್ತಮವಾದಂತಹ ಒಂದು ಶಿಲ್ಪಿಯನ್ನು ಮಾಡ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಹೌದಲ್ವಾ?
ಹುಳಿ ಸುತ್ತಿಗೆಯನ್ನು ತಗೊಂಡು ಆ ಕಕ್ಕಲ್ಲನ್ನು ಕೆತ್ತಿ ಸುಂದರವಾದ ಮೂರ್ತಿಯನ್ನ ಮಾಡಿ ಒಂದು ಕಡೆ ನಿಲ್ಲಿಸಿ ಅದು ಬ್ರಹ್ಮನ ವಿಷ್ಣುನ ಮಹೇಶ್ವರನ ವಿಘ್ನೇಶ್ವರನ ಈಶ್ವರನ ಹಾಗೆ ನಿಲ್ಲಿಸಿದಾಗ ಏನಾಗುತ್ತೆ, ದೈವ ಸ್ವರೂಪವನ್ನು ಪಡ್ಕೊಂಡಾಗ ಲಕ್ಷಾಂತರ ಸಾವಿರಾರು ಕೋಟಿ ಜನಗಳು ಹೋಗಿ ಅಲ್ಲಿ ಆರಾಧನೆ ಮಾಡ್ತಾರೆ, ಆ ಕಲ್ಲಿಗೆ ನಮಸ್ಕಾರ ಮಾಡ್ತಾರೆ, ಭಾವುಕರಾಗ್ತಾರೆ. ಆ ರೂಪದಲ್ಲಿ, ಆ ಕಲ್ಲಿನ ರೂಪದಲ್ಲಿ ದೈವತ್ವವನ್ನು ಕಾಣ್ತಕ್ಕಂಥ ಒಂದು ಪದ್ಧತಿ ನಮ್ಮಲ್ಲಿದೆ. ಹಾಗಾಗಿ ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿದು ಕೈ ಕಟ್ಟಿ ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಮನಸ್ಸೊಂದಿದ್ದರೆ ಮಾರ್ಗ ಉಂಟು, ಅದಕ್ಕೆ ಕೆಚ್ಚದೆ ಕೂಡ ಇರಬೇಕು, ಅಂದ್ರೆ ಧೈರ್ಯ ಇರಬೇಕು. ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಬೇಕು. ನಿಮ್ಮ ಜೀವನದಲ್ಲಿ ನೋಡಿ, ಬಾಳೆ ಗಿಡಕ್ಕೆ ಒಂದೇ ಗೊನೆ, ಒಂದು ಗೊನೆ ಬಿಟ್ಮೇಲೆ ಆ ಬಾಳೆ ಗಿಡ ಇರೋದಿಲ್ಲ. ಬಾಳೆಗೊಂದು ಗೊನೆ, ನಿಮ್ಮ ಬಾಳೆಗೊಂದು ಗುರಿ. ಆ ಗುರಿ ಮುಟ್ಟೋ ತನಕ ನೀವೇನ್ ಮಾಡಬೇಕು, ನಿಲ್ಲಬಾರದು. ಸ್ವಾಮಿ ವಿವೇಕಾನಂದರು ಅದನ್ನ ಹೇಳಿ ಎದ್ದೇಳಿ ಯುವಕರೇ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳ್ತಾರೆ. ಹಾಗಾಗಿ ಸುಮ್ಮನೆ ಕೂತ್ಕೋಬಾರದು. ಸುಮ್ಮನೆ ಕೂತ್ಕೊಂಡ್ರೆ ತುಕ್ಕು ಹಿಡಿತೀವಿ. ಸುಮ್ಮನೆ ಕುಳಿತು ತುಕ್ಕು ಹಿಡಿಯುವುದಕ್ಕಿಂತ ದುಡಿದು ಸವಿಯುವುದೇ ಲೇಸು, ಹೌದಲ್ವಾ? ಹಾಗಾಗಿ ಇವತ್ತಿನಿಂದಲೂ ನಿರ್ಧಾರ ಮಾಡಿ, ಇವತ್ತಿನಿಂದಲೂ ಮಾಡಿದ್ರು ಕೂಡ 10% ಎಕ್ಸ್ಟ್ರಾ ತೆಗೆಯುವುದು. ಇದುವರೆಗೆ ಏನು ಓದಿದ್ದೀರೋ ತುಂಬಾ ಸೀರಿಯಸ್ ಆಗಿ, ಬಹಳ ಕಠಿಣ ಪರಿಶ್ರಮದಿಂದ ಮನಸ್ಸನ್ನು ಮಾಡಿ ಇವತ್ತಿನಿಂದ ಸತತವಾಗಿ ನೀವು ಅಭ್ಯಾಸ ಮಾಡಿದರೆ, ಇದುವರೆಗೂ ಎಷ್ಟು ಮನಸ್ಸನ್ನು ಮಾಡಿದ್ರೋ ಅದ್ರ ಜೊತೆಯಲ್ಲಿ 10% ಹೆಚ್ಚು ಅಂಕಗಳನ್ನು ತೆಗೆಯೋದ್ರ ಮೂಲಕ ನೀವು ಉನ್ನತ ಅಂಕಗಳನ್ನು ಗಳಿಸೋದಕ್ಕೆ ಖಂಡಿತ ಸಾಧ್ಯ ಇದೆ. ಹಾಗಾಗಿ ಸರಸ್ವತಿ ಪೂಜೆಯ ನಂತರ, ಆನಂತರ ಸರಸ್ವತಿ ಪೂಜೆಯ ಜೊತೆಗೆ ಇವತ್ತು ಬೀಳ್ಕೊಡುಗೆ ಸಮಾರಂಭ ಎರಡನ್ನೂ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ನಿಮ್ಮೆಲ್ಲರಿಗೂ ಮುಂದೆ ಬರ್ತಕ್ಕಂಥ ಪರೀಕ್ಷೆಯಲ್ಲಿ ನೀವೇನೇನು ವ್ಯಾಸಂಗ ಮಾಡಿದ್ರೆ ಎಲ್ಲ 6 ವಿಷಯಗಳ ಆ ಒಂದು ಫಲಿತಾಂಶ ಉನ್ನತ ಮಟ್ಟದಲ್ಲಿ ಬರಲಿ. ಪರೀಕ್ಷೆಯ ಹಾಲಲ್ಲಿ ಕೂತ್ಕೊಂಡಂತ ಸಂದರ್ಭದಲ್ಲಿ ಎಲ್ಲ ವಿಷಯಗಳು ಸಮರ್ಪಕವಾಗಿ, ಸಾಂದರ್ಭಿಕವಾಗಿ ಜ್ಞಾಪಕಕ್ಕೆ ಬಂದು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೀತಕ್ಕಂಥ ಒಂದು ಚೈತನ್ಯ ಸಾಮರ್ಥ್ಯವನ್ನ ಭಗವಂತ ನಿಮಗೆ ಕರುಣಿಸಲಿ ಅಂತಂದಲ್ಲಿ ಈ ಸಂದರ್ಭದಲ್ಲಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ, ನಿಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ, ಭವಿಷ್ಯ ಉಜ್ವಲ ಆಗಲಿ, ಬದುಕು ಬಂಗಾರ ಆಗಲಿ, ನೀವು ಭವ್ಯ ಭಾರತದ ಉತ್ತಮ ಪ್ರಜೆಗಳಾಗಿ ಫ್ಲಾರೆನ್ಸ್ ಸ್ಕೂಲ್ಗೆ ಹೆಚ್ಚಿನ ಕೀರ್ತಿಯನ್ನ ತಂದುಕೊಡಿ ಅಂತಂದೇಳಿ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಹಾರೈಕೆ ಮಾಡ್ತಾ, ಮುಖ್ಯವಾಗಿ ನಮ್ಮ ಪೇರೆಂಟ್ಸ್ ಆರ್ ದಿ ಪಿಲ್ಲರ್ ಆಫ್ ದಿ ಸ್ಕೂಲ್ ಅಂತ ಹೇಳ್ತಾರೆ. ಆಗಮಿಸಿರ್ತಕ್ಕಂಥ ಎಲ್ಲ ತಂದೆ ತಾಯಿ ಬಂಧುಗಳು, ಪೋಷಕರಿಗೆ ಹಾಗೂ ನಾವೆಲ್ಲ ಶಿಕ್ಷಕ ವೃಂದದವರಿಗೆ ಮತ್ತು ನಮ್ಮ ಫ್ಲಾರೆನ್ಸ್ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ಹೃದಯಪೂರ್ವಕವಾದಂತಹ ನಮನಗಳನ್ನು ಸಮರ್ಪಣೆ ಮಾಡ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.